ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ.ಶಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾಯಿತು. ಅವರ ಸಚಿವ ಸಂಪುಟದಲ್ಲಿ ಒಂದಷ್ಟು ಜನ ಹಿರಿಯರು ಸಚಿವರುಗಳಾಗಿ ಈಗಾಗಲೇ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾಯಿತು. ಆದರೆ ಪ್ರಮಾಣ ವಚನ ಸ್ವೀಕರಿಸಿ 24 ಗಂಟೆ ಆಗಿಲ್ಲ ನೋಡಿ. ಅಷ್ಟೊತ್ತಿಗಾಗಲೇ ಅಲ್ಲಿರುವಂಥ ಸಚಿವರುಗಳು ಒಂದು ಹೊಸ ವರಾತವನ್ನು ತೆಗೆದಿದ್ದಾರೆ. ಡಿ.ಕೆ.ಶಿ ಅವರ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡಿದರಂತ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ಜನತಾ ಟಿವಿಗೆ. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಮಾಹಿತಿಯನ್ನು ಅವರೇ ಖಚಿತಪಡಿಸಿರುವಂಥದ್ದು ಇನ್ನೊಂದು ವಿಶೇಷ ನೋಡಿ. ಅದರಲ್ಲಿ ಪ್ರಮುಖವಾಗಿ ಕೇಳಿಬರುತ್ತಂಥ ಹೆಸರು ಬಹುಶಃ ಡಿ.ಕೆ.ಶಿ ಸಂಪುಟದಲ್ಲಿ ಅತ್ಯಂತ ಹಿರಿಯ ಸಚಿವರು ಅಂತ ಕರೆಸ್ಕೊಳ್ಳುವಂಥ ರಾಮಲಿಂಗಾರೆಡ್ಡಿ ಅವರ ಜ್ಯೇಷ್ಠತೆ, ಅವರ ಹಿರಿತನ ನಿಜಕ್ಕೂ ಕೂಡ ಗಮನಿಸಲೇಬೇಕಾದಂಥ ವಿಚಾರ. ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾದಂಥ ಹೊಸ ಬೇಡಿಕೆಯನ್ನು, ಅದು ಬ್ಲ್ಯಾಕ್ ಮೇಲೋ ಅಥವಾ ಒತ್ತಡ ಇರುವಂಥ ಪ್ರಯತ್ನನೋ ಅಥವಾ ಎದುರಿಸುವಂಥ ಕೆಲಸನೋ ಗೊತ್ತಾಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಇಟ್ಟಿರುವಂಥ ಬೇಡಿಕೆ ಏನಂದರೆ, ನನಗೆ ನೀವು ಯಾವ ಖಾತೆಯನ್ನು ಕೊಡ್ತೀರಾ ಅನ್ನೋದು ಸ್ಪಷ್ಟವಾಗಬೇಕು. ನೀವು ಕೊಟ್ಟಿರೋ ಖಾತೆಯನ್ನು ನಾನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋಕೆ ಸಿದ್ಧ ಇಲ್ಲ. ನಾನು ಈಗಾಗಲೇ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ನಂಗೆ ಗೃಹ ಸಚಿವ ಸ್ಥಾನವನ್ನು ಕೊಡಿ, ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಉಸ್ತುವಾರಿ ಅಥವಾ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಡಿ ಅನ್ನೋಂಥ. ಬೆಂಗಳೂರು ನಗರಾಭಿವೃದ್ಧಿ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಅದು ಬೆಂಗಳೂರು ಉಸ್ತುವಾರಿ ಅಂತಾನೆ. ಯಾಕಂದರೆ GB ಎಲೆಕ್ಷನ್ ಬರ್ತಾ ಇದೆ. GB ಎಲೆಕ್ಷನ್ ಬರ್ತಿರುವಂಥ ಸಂದರ್ಭದಲ್ಲಿ ನನ್ನ ಪಾತ್ರ ನಿರ್ಣಾಯಕವಾಗಿರಲೇಬೇಕು. ಯಾಕಂದರೆ ಇವತ್ತು ನೋಡಿ, ಬೆಂಗಳೂರು ಉಸ್ತುವಾರಿ ತೆಗೆದುಕೊಳ್ಳುವಂಥ ಒಂದು ವಿಚಾರದೊಳಗಡೆ ಡಿ.ಕೆ.ಶಿ ಅವರನ್ನು ಬಿಟ್ಟರೆ ಆ ಒಂದು ಮುಂಚೂಣಿಯಲ್ಲಿರುವಂಥ ಕೇಳಿಬರ್ತಿರುವಂಥ ಹೆಸರು ಯಾರ್ದು ಅಂತ ಹೇಳಿದ್ರೆ ಅದು ರಾಮಲಿಂಗಾರೆಡ್ಡಿ ಅವರು ನನಗೆ ಗೃಹ ಖಾತೆ ಕೊಡಿ, ಇಲ್ಲ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಡಿ, ಅದೆರಡು ಕೊಡೋಕ್ಕಾಗಿಲ್ಲ, ನಾನು ಸಚಿವ ಸಂಪುಟದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋಂಥ ಮೊದಲ ಒಂದು ರೀತಿಯಾದಂಥ ಎಚ್ಚರಿಕೆಯನ್ನು, ಮೊದಲ ಒಂದು ದಾಳವನ್ನು ಪ್ರಯೋಗಿಸಿದರೆ ಅಂತೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆಗೆ ಅವರ ಬೆನ್ನಲ್ಲೇ ಮತ್ತೋರ್ವ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಯಾವ ರೀತಿಯಾದಂಥ ಕ್ವಾಲಿಫಿಕೇಷನ್ ಇದೆಯೋ ಗೊತ್ತಿಲ್ಲ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನುವಂಥದ್ದು ಬಿಟ್ಟರೆ ಒಂದೆರಡು ಬಾರಿ ಶಾಸಕರಾಗಿದ್ದಾರೆ ಅನ್ನೋದು ಬಿಟ್ಟರೆ ಅವರು ಒಡ್ತಿರುವಂಥ ಬೇಡಿಕೆಗೆ ಒಂದು ಅನ್ವಯವಾಗುವಂಥ ರೀತಿಯಲ್ಲಿ, ಅನ್ವರ್ಥವಾಗುವ ರೀತಿಯಲ್ಲಿ ಅವರಿಗೆ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಇದೆಯಲ್ಲೂ ಗೊತ್ತಾಗ್ತಿಲ್ಲ. ಅವರು ಕೇಳ್ತಿರುವಂಥ ಖಾತೆ ಯಾವುದು ಅಂತ ಹೇಳ್ತೀರಾ, ಅದು ಗೃಹ ಖಾತೆಗೆ ಯಾವ ರಾಮಲಿಂಗಾರೆಡ್ಡಿ ಅವರು ನನಗೆ ಬೇಕು ಅನ್ನುವಂಥ ಒಂದು ಹೊಸ ಬೇಡಿಕೆಯನ್ನು ಇಟ್ಕೊಂಡು ಮುಂದಿದ್ದಾರೋ ಅದಕ್ಕೆ ಸವಾಲೆಸೆಯುವಂಥ ರೀತಿಯಲ್ಲಿ, ತೊಡೆ ತಟ್ಟುವ ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ನನಗೂ ಕೂಡ ಗೃಹ ಖಾತೆ ಕೊಡಿ, ನಾನೀಗಾಗಲೇ ಸಮಾಜ ಕಲ್ಯಾಣ ಖಾತೆಯನ್ನು ನಿಭಾಯಿಸಿದ್ದೀನಿ, ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ನಿಭಾಯಿಸಿದ್ದೀನಿ, ಮಾಹಿತಿ ತಂತ್ರಜ್ಞಾನ ಖಾತೆಯನ್ನು ನಿಭಾಯಿಸಿದ್ದೀನಿ, ರಾಜಕೀಯ ಜ್ಯೇಷ್ಠತೆ ನಂಗೆ ಬಂದುಬಿಟ್ಟಿದೆ, ರಾಜಕೀಯ ಹಿರಿತನ ಬಂದಿದೆ, ಹಾಗಾಗಿ ನನಗೂ ಕೂಡ ಗೃಹ ಖಾತೆಯನ್ನು ಕೊಡಿ ಅನ್ನುವಂಥ ಒಂದು ಹೊಸ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಡಿ.ಕೆ.ಶಿ ಅವರಿಗೆ ಆರಂಭದಲ್ಲೇ ದೊಡ್ಡ ಮಟ್ಟದ ಒತ್ತಡ, ದೊಡ್ಡ ಮಟ್ಟದ ವಿಘ್ನ ಅವರಿಗೆ ಎದುರಾಗ್ತಿದೆ ಅನ್ನುವಂಥ ಒಂದು ಭಾವನೆ ವ್ಯಕ್ತವಾಗ್ತಾ ಇದೆ, ಆತಂಕ, ಒಂದು ರೀತಿಯಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಇನ್ನೊಂದು, ಡಿ.ಕೆ.ಶಿ ಅವರ ಮೇಲೆ ಒತ್ತಡ ಏರುವಂಥ ಹಿನ್ನೆಲೆಯಲ್ಲಿ ಏನಾದರೂ ಸಿದ್ದರಾಮಯ್ಯರವರ ಬಣದಲ್ಲೇ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿರುವಂಥ ಇವರು ಏನು ಒತ್ತಡ ಏರ್ತಾ ಇದ್ದಾರೆ, ಹಿಂದ್ಗಡೆ ಏನಾದರೂ ಸಿದ್ದರಾಮಯ್ಯವರ ಕಾರ್ಯತಂತ್ರ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾರೆ. ಹಾಗಾಗಿ ಡಿ.ಕೆ.ಶಿ ಅವರು ಅನಾಯಾಸವಾಗಿ ನಾನು ರಾಜ್ಯಭಾರ ಮಾಡಿಬಿಡ್ತೀನಿ, ಉಳಿದಂಥ 2 ವರ್ಷಗಳ ಅವಧಿಯಲ್ಲಿ ನಾನು CM ಆಗಿ ಮುಂದುವರೆದ್ಬಿಡ್ತೀನಿ ಅನ್ನೋಂಥ ಒಂದು ಆಶಯವನ್ನು, ಒಂದು ಆಶಾಭಾವನೆಯನ್ನು, ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಮೊದಲ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಗಿ ಪರಿಗಣಿಸ್ತಾ ಇರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಈ ಸಚಿವರುಗಳು ನಮಗೂ ಕೂಡ ಒಂದು ಆಯಕಟ್ಟಿನ ತುಂಬ ಬೇಡಿಕೆಯ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಯೋಜನ ಇರುವಂಥ ಖಾತೆಗಳನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇದನ್ನು ಡಿ.ಕೆ.ಶಿ ಅವರು ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ.